ಪಶ್ಚಿಮ ಘಟ್ಟದ ವ್ಯಾಪ್ತಿಯಲ್ಲಿ ಅಪಾರ ಪ್ರಮಾಣದ ಮಳೆ ಆಗುತ್ತಿರುವುದರಿಂದ ಆಲಮಟ್ಟಿ ಜಲಾಶಯಕ್ಕೆ ನೀರು ಹರಿದು ಬರ್ತಾ ಇದೆ. ಈಗ 50 TMC ಮೇಲ್ಪಟ್ಟು ನೀರು ಸಂಗ್ರಹ ಆಗ್ಯದ. ಈಗ ಕುಡಿಲಿಕ್ಕೆ ನೀರಿನ ಏನು ತಾಪತ್ರೆ ಇಲ್ಲ ಮತ್ತು ಬೆಳೆಗಳಿಗೆ ನೀರು ಬಿಟ್ಟರು ಕೂಡ ಏನು ತೊಂದರೆ ಆಗೋದಿಲ್ಲ. ಸುಮಾರು ಒಂದು 2 TMC ನೀರು ಕೊಟ್ಟರೆ ಏನು ಕಾಲುವೆ ವ್ಯಾಪ್ತಿ ಇರತಕ್ಕಂಥ ಜಮೀನುಗಳಿಗೆ ಸ್ವಲ್ಪ ರೈತರು ಉಣಿಸ್ಕೋತಾರೆ ನೀರು. ಆ ಕಾರಣಕ್ಕಾಗಿ ಶೀಘ್ರದಲ್ಲಿ ಮುಳವಾಡ ಹಾಗೂ ಚಿಂಬಲಿಗೆ ಏತ ನೀರಾವರಿ ಎಲ್ಲ ಕಾಲುವೆಗಳಿಗೆ ನೀರನ್ನು ಹರಿಸಿ ಮುಂಗಾರು ಏನು ಅಲ್ಪ ಸ್ವಲ್ಪ ಬಿತ್ತನೆ ಮಾಡಿದ ರೈತರು ಅಂಥವ್ರಿಗೆ ಅನುಕೂಲ ಆಗ್ತದೆ. ಕೂಡಲೇ ಎಲ್ಲ ಕಾಲುವೆಗಳಿಗೆ ನೀರನ್ನು ಹರಿಸ್ಬೇಕಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾನು ಸಂಬಂಧಪಟ್ಟಂಥ KBJNL ಅಧಿಕಾರಿಗಳಿಗೆ ಒತ್ತಾಯ ಮಾಡ್ತೇನೆ. ಒಂದು ವೇಳೆ ನೀರು ಹರಿಸದೇ ಇದ್ದರೆ ನಾವು KBJNL ಕಚೇರಿ ಮುಂದೆ ಅಖಂಡ ಕರ್ನಾಟಕ ರೈತ ಸಂಘ ಧರಣಿ ಸತ್ಯಾಗ್ರಹವನ್ನು ಮಾಡಬೇಕಾಗಿ ತಿಳ್ಕೊಂಡು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಅರವಿಂದ್ ಕುಲಕರ್ಣಿ, ಅಖಂಡ ಕರ್ನಾಟಕ ರೈತ ಸಂಘ ರಾಜ್ಯ ಕಾರ್ಯದರ್ಶಿ. ಇವತ್ತು ಆಲಮಟ್ಟಿ ಜಲಾಶಯಕ್ಕೆ ನೀರು ಬಿಟ್ಟಿದ್ದು ಒಂದು ಸಂತಸ ಸಂಗತಿ. ಯಾಕಂದರೆ ಇಡೀ ದಿನ ಬರಗಾಲ ಇತ್ತು. ಇಡೀ ದಿನ ಎಲ್ಲ ಕಾಲುವೆಗಳು ಒಣಗಿ ಏನೋ ಜನರಿಗೆ ಭಾಳ ತೊಂದರೆ ಆಗಿತ್ತು. ಕುಡಿಯೋಕೆ ದನಕರುಗಳಿಗೂ ಕೂಡ ಕಾಲುವೆಗಳಲ್ಲಿ ನೀರಿರಲಿಲ್ಲ. ಈಗ ಅಲ್ಲಿರ್ತಕ್ಕಂಥ ನೀರನ್ನು ಏನು ಮಾಡ್ಬೇಕಂತಂದರೆ ಕಿನಾಲ್ಗಳಿಗೆ ಹರಿಸಿಬಿಟ್ರಂದ್ರೆ ಭಾಳ ಅನುಕೂಲ ಆಗ್ತದೆ. ಯಾಕಂದರೆ ಬಿತ್ತನೆ ಮಾಡಿರ್ತಕ್ಕಂಥವ್ರಿಗೆ, ಕಬ್ಬು ಹಚ್ಚಿದವ್ರಿಗೆ, ಆಮೇಲೆ ಗೊಂಜಾಳ ಹಚ್ಚಿದವ್ರಿಗೆ ಎಲ್ಲರಿಗೂ ಒಂದು ಅನುಕೂಲ ಆಗ್ತದೆ ಅನ್ನುವಂಥ ಉದ್ದೇಶದಿಂದ ಈ ಕೆನಾಲ್ಗಳಿಗೆ ಅತಿ ಶೀಘ್ರದೊಳಗೆ ಕೆನಾಲ್ಗಳಿಗೆ ನೀರು ಬಿಡಬೇಕಂತೇಳಿ ಈ ಮೂಲಕ ನಾವು ಅಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ನಾವು ಕೇಳ್ಕೊತೀವಿ. ಯಾಕಂದ್ರೆ ಭಾಳ ಒಂದು ಒಳ್ಳೆಯ ರೀತಿಯಿಂದ ರೈತರು ಬೆಳೆಗೆ ಸಂತೋಷ ಪಡೆದಿದ್ದಾರೆ. ಯಾಕಂದ್ರೆ ಸಂತೋಷ ಪಡ್ತಾ ಇದ್ದಾರೆ. ಬೆಳೆಗಳಿಗೆ ಅನುಕೂಲ ಆಗ್ತೈತಿ, ಬೆಳೆಗಳ ನಾವು ಬೆಳಿಬೋದು ಅನ್ನೋಂಥದ್ದೊಂದು ಆತ್ಮವಿಶ್ವಾಸ ಮೂಡಿ ಬಂದಿದೆ. ಯಾಕಂದ್ರೆ ಇಡೀ ದಿನ ಮಳೆನೂ ಆಗಿದ್ದಿಲ್ಲ, ನೀರನ್ನು ಬರ್ತೈತಿಲ್ಲ ಅನ್ನೋಂಥ ಭರವಸೆ ಇದ್ದಿದ್ದಿಲ್ಲ ಯಾರಿಗೆ. ಈಗ ಅಲ್ಲಿ ಮೇಲ್ಗಡೆ ಮಳೆ ಆಗೋದ್ರಿಂದ ನೀರು ಬಂದಿದೆ, ಸಂತೋಷ ಸಂಗತಿ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೆನಾಲ್ಗಳಿಗೆ ನೀರು ಬಿಡಬೇಕಂತೇಳಿ ಈ ಮೂಲಕ ನಾವು ಆಗ್ರಹಿಸ್ತೇವೆ. ನನ್ನ ಹೆಸರು ಲಕ್ಷ್ಮಣ್ ಕಂಬಾಗಿ, ಕರ್ನಾಟಕ ರಾಜ್ಯ ಕನ್ನಡ ವೇದಿಕೆ ರಾಜ್ಯಾಧ್ಯಕ್ಷ.